ಸಿಎಂ ನಿಮ್ಮನ್ನ ಭೇಟಿ ಆಗ್ತಾರಂತೆ, ಸಲಹೆ ನಿಮ್ಮ ಹತ್ರ ಸಲಹೆ ತಗೊಳ್ಳೋದಕ್ಕೆ. ನಾನು ಏನು ಸಲಹೆ ಕೊಡಲಿ? ಈಗ ಅವರೇ ತುಮಕೂರಿನಲ್ಲಿ ಭಾಷಣ ಮಾಡಿದ್ರು, ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿಯಾಗಿ ಏನು ಕಿತ್ತಾಕಿದ್ದಾರೆ ಅಂತ. ಎಂತೆಂಥದ್ದು ಅದೇನೋ ಪದ ಬಳಸಿದ್ರು, ಏನು ಹರಿದವ್ರೆ ಅಂತ. 2 ಬಾರಿ ಮುಖ್ಯಮಂತ್ರಿಯಾಗಿ ಹೊಡೆದಿರೋದು ಏನು ಅಂತ ಅಂದರು. ಯಾಕೆಂದರೆ ಎಲ್ಲದಕ್ಕೂ ಸಾಕ್ಷಿ ಗುಡ್ಡೆ ಕೇಳ್ತಾರೆ. ಈಗ ಸಾಕ್ಷಿ ಗುಡ್ಡೆ ನಿರ್ಮಾಣ ಮಾಡ್ತಾರಂತೀಗ. ನಾನು ಸಲಹೆ ಕೊಡೋದೇನೈತೆ, ನಾನು ಏನು ಕಿತ್ತ ಇಲ್ವಲ್ಲ, ಅರಿಯೋ ಕೆಲಸ ಮಾಡಿಲ್ವಲ್ಲ. ನನ್ನ ಹತ್ರ ಬಂದು ಸಲಹೆ ಏನು ತಗೋತಾರೆ? ಫೋಟೋ ಬೇಕು, ಫೋಟೋ ಪತ್ರಿಕೆಯಲ್ಲಿ ಬರಬೇಕು. ನಾನು ನೋಡಿ ಯಾವ ಥರ ಹೋಗಿದ್ದೇನೆ ಅಂತ ಹೇಳ್ಕೋಬೇಕು. ಒಂದು ಗಾದೆ ಮಾತಿದೆ, ಹಿರಿಕರು ನಮ್ಮ ಪೂರ್ವಿಕರು ಒಂದು ಗಾದೆ ಮಾತಿಟ್ಟಿದ್ದಾರೆ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ದೇವೇಗೌಡರು ಅದೇ ಫೋಟೋಗೆ ಸರ್ ಭಾಷಣದಲ್ಲಿ ಹೇಳಿದ್ರೆ ಮುಂದೆ ಮೈತ್ರಿ ಸರ್ಕಾರ ಬರುತ್ತೆ ಅಂತ, ಆ ಸರ್ಕಾರದ ನೀವು ಸಿಎಂ ಸರ್ ಅಂತ. ನನಗೆ ಸಿಎಂ ಆಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಜನನ ಉಳಿಸ್ಬೇಕು. ಆ ಒಂದು ಶಕ್ತಿ ಇವತ್ತು ಮೈತ್ರಿ ಸರ್ಕಾರಕ್ಕೆ ಬರಬೇಕು. ಅದು ನನ್ನ ಮೊದಲನೇ ಆದ್ಯತೆ. ಸರ್, ಈಗ ಜೆಡಿಎಸ್ ಕಾರ್ಯಕರ್ತರುಗಳಿಗೆ ನನ್ನ ಮನೆ ಬಾಗಿಲು ಯಾವಾಗಲೂ ತೆಗೆದಿತ್ತು ಅಂತ ಹೇಳಿ ಡಿಕೆ ಹೇಳಿದ್ದಾರೆ. ಅವರ 50 ವರ್ಷದಿಂದ ತೆಗೆದೇ ಇಟ್ಟವ್ರೆ ಬಾಗಿಲು. ನೀವು ಹೆಂಗೆ ಬೇಕು ನೀವು ಮಾತಾಡಿದರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿದ್ರಿಂದಾಗಿ ಅವ್ರ ಮನೆಯಲ್ಲಿ ಸೂತಕದ ವಾತಾವರಣ ಇದೆ ಅಂತ ನಿಮಗೆ ಜನ ತೀರ್ಮಾನ ಮಾಡ್ಕೊತಾರೆ, ಅದ್ರ ಬಗ್ಗೆ ಇಲ್ಲ. ಉಜ್ವಲ ಯೋಜನೆ ಒಂದ್ ಕಡೆ ಗ್ಯಾಸ್ ಪ್ರೈಸ್ ಆಯ್ತು, ಇನ್ನೊಂದ್ ಕಡೆ 9 ಸಿಲಿಂಡರ್ ಕೊಡ್ತಿದ್ದವ್ರು ಈಗ 4 ಇಳಿಸಿದ್ದಾರೆ. ಇದು ಜನಗಳು ಹೊರೆ ಆಗಲ್ಲ. ಇಲ್ಲಿ ಪ್ರಶ್ನೆ ಇವತ್ತು ಜನಗಳಿಗೆ ಎಲ್ಲ ರೀತಿಯ ಸುಲಭವಾಗಿ ದರದಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಒಂದು ಕಮಿಟ್ಮೆಂಟ್ ಇದೆ. ಆದರೆ ಇವತ್ತು ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಏನು ನಡೀತಾ ಇದೆ, ಈಗಾಗಲೇ ಮತ್ತೆ ನೆನ್ನೆಯಿಂದ ಪ್ರಾರಂಭ ಆಗಿದೆ. ಅದರ ಅನಿವಾರ್ಯತೆ ಇವತ್ತು ಆ ಪರಿಸ್ಥಿತಿಯಿಂದ ಇವತ್ತು ಕೆಲವು ವಸ್ತುಗಳ ಬೆಲೆ ಏರಿಕೆ ಅನಿವಾರ್ಯವಾಗಿ ಮಾಡಬೇಕು. ಅದು ಬೇರೆ ದೇಶಗಳಿಂದ ನಾವು ರಫ್ತೇನು ಮಾಡ್ಕೊತಾ ಇದ್ದೇವೆ, ಆಮದೇನು ಮಾಡ್ಕೊತಾ ಇದ್ದೇವೆ. ಇವತ್ತು ಬೆಲೆ ಎಲ್ಲದೂ ಜಾಸ್ತಿ ಆಗ್ತಿದೆ. ಹಲವಾರು ದೇಶಗಳಲ್ಲಿ ಇವತ್ತಿಂಥ ಒಂದು ಪರಿಸ್ಥಿತಿ ಆ ಯುದ್ಧದಿಂದ ಪ್ರಾರಂಭ ಆಗಿದೆ. ಇವತ್ತು ಕಾಂಗ್ರೆಸ್ನವ್ರು ಇದ್ದಿದ್ರೆ ಏನು ಮಾಡ್ತಿದ್ರು, ಟೀಕೆ ಮಾಡೋರು. ಇವರಿದ್ರೆ ಏನು ಮಾಡೋದು? ಈಗ ಈ ಸರ್ಕಾರ ಕಳೆದ 3 ವರ್ಷದಲ್ಲಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಬೆಲೆ ಏರಿಕೆ ಮಾಡ್ಕೊಂಬಂದ್ರೆ ಯಾಕೆ ಏರಿಸಿದ್ರು ಬೆಲೆ? ಏನು ಮಾಡಿರೋ ಸರ್ಕಾರ? ಅವ್ರಿಗೆ ಯಾವ ನೈತಿಕತೆ ಇದೆ ಹೇಳೋದಕ್ಕೆ? ಕೇಂದ್ರ ಸರ್ಕಾರ ಈ ವೆಹಿಕಲ್ಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದೆ, ರಾಜ್ಯ ಸರ್ಕಾರ ತೆರಿಗೆ ಜಾಸ್ತಿ ಮಾಡ್ತಾ ಇದೆ. ಈ ವೆಹಿಕಲ್ ಅದನ್ನೇ ಹೇಳ್ತಾ ಇರೋದು. ಅದು ಅವ್ರು ಹೇಳಲ್ಲ, ಇದನ್ನು ಮಾತ್ರ ಹೇಳ್ತಾರೆ. ರಾಜ್ಯದ ದೊಡ್ಡ ಅಭಿವೃದ್ಧಿ.